ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ 9 o'clock ಆಗಿತ್ತು ನಾನು ಎದ್ದಿದ್ದು. ಸೊ ಹಾಗಾಗಿ ಲೇಟಾಗಿ ಎದ್ದಿದ್ದೆ. ನನ್ನ ಮಗಳಿಗೆ ಕ್ರಿಸ್ಮಸ್ ಹಾಲಿಡೇ ಇತ್ತು, ಆದ್ದರಿಂದ ಲೇಟಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ನನ್ನ ಮಗಳು ಬೇಗ ಎದ್ದಿದ್ಲು, ಅವಳು ಕೂಡ ನನ್ನ ಜೊತೆಗೇ. ಹಾಗಾಗಿ ಹೊರಗಡೆ ಆಟ ಆಡ್ತಿದ್ಲು. ಬಟ್ಟೆ ಕೂಡ ಎಲ್ಲ ಒಣಗಾಕಕ್ಕೆ ಅಂತ ಹಾಕಿದ್ದೆ. ಸೊ ಇವತ್ತೆಲ್ಲ ವೆದರ್ ಸ್ವಲ್ಪ ಚೇಂಜ್ ಆಗಿತ್ತು, ಬಿಸಿಲೇನಿರಲಿಲ್ಲ ಅಷ್ಟಾಗಿ. ಹಾಗಾಗಿ ಬೇಗ ಬಟ್ಟೆ ಒಣಗಾಕ್ಲಿಕ್ಕೆ ನಮ್ಮ ಮನೆಯವರ ಹಾಕಿದೆ. ಸಪ್ರೇಟಾಗಿ ಹಾಕ್ತಿದ್ದೀವಿ. ಅವರ ಒಂದು ಸರಿ ಹಾಕ್ತೀವಿ, ನಮ್ಮ ಒಂದು ಸರಿ ಹಾಕ್ತೀವಿ. ಹಾಗಾಗಿ ಈಗ ಅವ್ರಿಗೆ ಪೂರ್ತಿ ಹಾಕಿದ್ದೆ, ಒಣಗಾಕ್ಲಿಕ್ಕೆ ಹಾಕಿದ್ದೆ. ನೋಡಿ, ಗಿಡ ಕೂಡ ಸ್ವಲ್ಪ ಏನಕ್ಕೆ ಬಾಡೋಗಿತ್ತು, ನಮ್ಮ ಪಾಪು ಅಳ್ಳಾಡಿಸಿದ್ದ. ಹಾಗಾಗಿ ಸೊ ಈ ರೀತಿ ಆಟ ಆಡ್ಕೊತಾಯಿದ್ರು. ಇವರು ಕೂಡ ಎದ್ದಿದ್ಲು. ನನ್ನ ಮಗಳು ಎಣ್ಣವಳು, ಅವಳು ಕೂಡ ಆಟ ಆಡ್ಕೊತಾ ಇದ್ಲು. ಇಬ್ಬರು ನೋಡಿ ಈಗ ರೆಡಿಯಾಗಿದ್ದರು, ಆಟ ಆಡಿಕೊಂಡು ಟಿ ವಿ ನೋಡ್ಕೊಂಡು ಆಟ ಆಡ್ತಿದ್ರು. ಮತ್ತು ಅದಾದಮೇಲೆ ಅಡುಗೆ ಮನೆಗೆ ಬಂದೆ. ಸೊ ನನ್ನ ಮಗನಿಗೆ ಹಾಲು ಕಾಯಿಸ್ಕೋಬೇಕಾಗಿತ್ತು. ಹಾಗಾಗಿ ಹಾಲು ಕಾಯಿಸ್ಕೊಂಡು ನಾನು ಕೂಡ ಕಾಫಿ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಲು ಕಾಯ್ದಾಯಿತು. ಮತ್ತು ಪಕ್ಕದಲ್ಲಿ ಹಾಲು ಕಾಯ್ದ ನಂತರ ಅಕ್ಕಿಗೂ ಕೂಡ ಇಟ್ಟಿದ್ದೀನಿ. ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಹಾಗಾಗಿ ಫಸ್ಟು ರೈಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ರೈಸ್ಗೆ. ರೈಸ್ ಮಾಡಿ ಎತ್ತಿಟ್ಕೊತೀನಿ. ಅದಾದಮೇಲೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತೀನಿ. ಇವಾಗ ಸ್ಪೆಷಲ್ ಏನಂತಂದರೆ ನನ್ನ ಮಕ್ಕಳಿಗೆ ಹಪ್ಳ ಅಂದರೆ ಇಷ್ಟ ಆಗುತ್ತೆ. ಹಾಗಾಗಿ ಹಪ್ಳನ್ನೆಲ್ಲ ಮಾಡ್ಕೊತಾ ಇದ್ದೆ ಇವತ್ತು. ಸೌತೆಕಾಯಿ ಚೀರ್ಮುರಿ ಕೂಡ ಮಾಡ್ಕೊತೀನಿ. ಇದ್ರ ಜೊತೆಗೆ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಲೇಟಾಗಿ ಮಾಡ್ಕೊತಾ ಇದ್ದೀನಿ ಇವತ್ತು. ರೈಸ್ ಒಂದು ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಅದು ಸ್ವಲ್ಪ ಆರೋದಕ್ಕೆ ಇಟ್ಟರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಅಂತ ಮೊದಲು ರೈಸ್ ಮಾಡಿ ಎತ್ತಿಟ್ಕೊತೀನಿ. ಅದು ಕುಕ್ಕರ್ಗೆ ಹೋಗೋದ್ರೊಳಗೆ ಕಾಫಿ ಕೂಡ ನಾನು ರೆಡಿ ಮಾಡಿಕೊಂಡೆ. ಇದಾದಮೇಲೆ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೂ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೋಬೇಕು. ಹಾಗಾಗಿ ಬೇಗ ಕಾಫಿ ಮಾಡಿಕೊಂಡೆ. ಪಾಪ ಕೂಡ ಎದ್ದಿದ್ದಾನೆ, ಅವನಿಗೆ ಹಾಲು ರೆಡಿ ಮಾಡಿಕೊಟ್ಟಿದ್ದೀನಿ. ನಮ್ಮ ಮನೆಯವ್ರು ಎತ್ಕೊಂಡಿದ್ದಾರೆ. ಹಾಗಾಗಿ ನೋಡಿ, ಚಿತ್ರಾನ್ನಕ್ಕಿಗೆ ರೆಡಿ ಮಾಡಿಕೊಂಡೆ. ಮತ್ತು ಹಪ್ಳ ಫಸ್ಟು ಬೇಯಿಸ್ಕೊತೀನಿ. ಸ್ಟವ್ನ ಆನ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಊರಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಟ್ಟು ಕಳಿಸಿದ್ರು. ನಾವು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ತೀನಿ ಅಡುಗೆನಲ್ಲಿ. ಅದನ್ನು ಕೂಡ ಸೇರಿಸ್ಕೊಂಡು ಕಾಯಲಿಕ್ಕೆ ಬಿಡ್ತೀನಿ. ಇದಾದಮೇಲೆ ಒಂದೊಂದಾಗಿ ಹಪ್ಳ ಕೂಡ ಇದರೊಳಗಡೆ ಸೇರಿಸ್ಕೊತೀನಿ. ಎಣ್ಣೆ 5 minutes ಕಾಯಬೇಕು. ಅದಾದಮೇಲೆ ಹಪ್ಳ ನೋಡಿ ಒಂದೊಂದಾಗೆ ಸೇರಿಸ್ಕೊತೀನಿ. ಕಾಯ್ದೈತೆ ಎಣ್ಣೆ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ತೇಲ್ಕೊಂಡು ಬರುತ್ತೆ. ಹೀಗೆ ಅದು ಚೆನ್ನಾಗಿ ಬರೋದಕ್ಕೆ ಬಿಟ್ಟು 2 ನಿಮಿಷದಾಗಲಿ ತೆಕ್ಕೊಂಡ್ಬಿಡ್ತೀನಿ. ಹೀಗೆ ಒಂದೊಂದಾಗೆ ತೆಕ್ಕೊಂಡು ರೆಡಿ ಮಾಡಿಕೊಂಡೆ. ಇಷ್ಟು ಬಂತು, ಒಂದು ಸಾಕು, ಒಂದು ಊಟಕ್ಕೆ ರೆಡಿ ಆಯಿತು ಫುಡ್ಡು. ಸೊ ಇನ್ನೂ ಬೇಕಾದರೆ ಎಕ್ಸ್ಟ್ರಾ ಬೇರೆ ಟೈಮಲ್ಲಿ ಮಾಡ್ಕೊತೀನಿ. ಸಾಕು ಇವತ್ತಿನಲ್ಲೇ ಮತ್ತೆ ನಾನು ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊತೀನಿ. ಜಾಸ್ತಿ ಇದ್ದರೆ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊತೀನಿ. ಅಷ್ಟು ಕರೆಕ್ಟಾಗಿತ್ತು. ಹಾಗಾಗಿ ಅದಕ್ಕೆ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ಇವಾಗ ಮೊದಲು ನೋಡಿ, ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ನಾನು ಮೊದಲು ಇದು ಸಾಸಿವೆ ಕಾಳು ಎಲ್ಲ ಹಾಕ್ಕೊಂಡಿಲ್ಲ, ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿತ್ತು. ಹಾಗಾಗಿ ಸೀದೋಗ್ಬಿಡುತ್ತೆ ಅಂತ ಈರುಳ್ಳಿ ಮೊದಲು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದು ಇದಾದಮೇಲೆ ಹಾಕ್ಕೊತೀನಿ ಎಲ್ಲನ. ಸೊ ಆಮೇಲೆ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೆ. ಇದು ಊರಿಂದ ಕೊಟ್ಟು ಕಳಿಸಿದ್ರಲ್ಲ, ಹಣ್ಣುಕಾಯಿ ಮೆಣಸಿನ್ಕಾಯಿ, ಅದನ್ನು ಹಾಕಿದ್ದೀನಿ. ಸೊ ಮತ್ತು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಎಲ್ಲ ಫ್ರೈ ಆದಮೇಲೆ ಸೊ ಸ್ವಲ್ಪ ಕಾಳು ಕೂಡ ಸೇರಿಸ್ಕೊತೀನಿ. ಅದು ಹುರಿದು ಇಟ್ಟಿಟ್ಕೊಂಡಿದ್ದೆ, ಹಾಗಾಗಿ ಇದ್ರೊಳಗಡೆ ಸೇರಿಸ್ಕೊತಿದ್ದೀನಿ. ಮತ್ತು ನೋಡಿ, ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಆಮೇಲೆ. ಹಾಗಾಗಿ ಸಾಸಿವೆ ಕಾಳು ಎಲ್ಲ ಲಾಸ್ಟಲ್ಲಿ ಅದಾದಮೇಲೆ ಆ್ಯಡ್ ಮಾಡ್ಕೊಂಡಿದ್ದೆ, ಸೀದೋಗುತ್ತೆ ಅಂತ. ಈ ರೀತಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮತ್ತು ಕಲರ್ ಬರೋದಕ್ಕೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆದಮೇಲೆ ಸ್ವಲ್ಪ ಕಾಯಿ ತುರಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಅದು ಕೂಡ ಚೆನ್ನಾಗಿ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ 2 ನಿಮಿಷ ಮಾತ್ರ ಬಿಡ್ತೀನಿ. ಅದಾದಮೇಲೆ ಸ್ಟವ್ನ ಆಫ್ ಮಾಡಿ ಎತ್ತಿಟ್ಕೊತೀನಿ. ಅದಾದಮೇಲೆ ಅನ್ನ ಕೂಡ ಸ್ವಲ್ಪ ಆರಿಸಿಟ್ಕೊಂಡಿದ್ದೀನಿ. ಅದನ್ನು ಆರಿಸಿಟ್ಮೇಲೆ ಗೊಜ್ಜು ಎತ್ತಿಟ್ಕೊಂಡು ಅನ್ನ ಕೂಡ ಇದರೊಳಗಡೆ ಸೇರಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೊಜ್ಜು ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಈ ರೀತಿ ಬಂದಾದಮೇಲೆ ಗೊಜ್ಜನ್ನ ಎತ್ತಿಟ್ಕೊಂಡು ಮತ್ತು ನಾನು ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ನಲ್ಲ, ಅದರೊಳಗಡೆ ಸೇರಿಸ್ಕೊಂಡು ಕಲಿಸ್ಕೊತೀನಿ. ನನ್ನ ಮಕ್ಕಳು ಕೂಡ 3 ಜನ ಆಟ ಆಡ್ತಿದ್ದಾರೆ ಹೊರಗಡೆ. ಅಂದರೆ ಹಾಲಲ್ಲಿ ಆಟ ಆಡ್ತಿದ್ದಾರೆ. ಹಾಗಾಗಿ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿಕೊಂಡೆ.
ನೋಡಿ ಅನ್ನ ಎಲ್ಲ ಕಲಿಸ್ಕೊಂಡು ಈ ರೀತಿ ರೆಡಿಯಾಗಿತ್ತು. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಸೊ ಹಪ್ಳ ಕೂಡ ಮತ್ತು ರೆಡಿ ಆಯಿತು. ಹಾಗೆ ಸೌತೆಕಾಯಿ ಚಿರ್ಮುರಿ ಕೂಡ ಮಾಡ್ಕೊಂಡಿದ್ದೆ ಜೊತೆಗೆ, ಚೆನ್ನಾಗಿರುತ್ತೆ ಅಂತ. ಅದು ಕೂಡ ರೆಡಿಯಾಗಿತ್ತು. ಮಕ್ಕಳು ಖಾರ ಇರಲ್ಲ ಅಂತ ತಿನ್ಕೊತಾರೆ ಅದ್ರ ಜೊತೆಲಿ. ಇಷ್ಟು ರೆಡಿಯಾಗಿತ್ತು. ಇದಾದಮೇಲೆ ಈಗ ತಟ್ಟೆಗೆ ಹಾಕ್ಕೊಡ್ತೀನಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಸೊ ಇವಾಗ ನನ್ನ ಮಗಳು ಕೂಡ ಏನೋ ಆಟ ಆಡ್ಕೊತಿದ್ದಾರೆ. ಹಾಗಾಗಿ ಬನ್ನಿ ಊಟಕ್ಕೆ ಅಂತ ಕರಿಬೇಕಾಗಿತ್ತು. ಹಾಗಾಗಿ ಹೋಗ್ತಾ ಇದ್ದೀನಿ. ನೋಡಿ ಇಬ್ಬರು ಏನು ಸೈಲೆಂಟಾಗಿ ಕೂತ್ಕೊಂಡ್ರು. ಇವಾಗ ಊಟಕ್ಕೆ ಹಾಕ್ಕೊಡ್ತೀನಿ. ಇಬ್ಬರು ತಿಂತಾ ಇರ್ತಾರೆ. ಅವ್ರ ಅಪ್ಪಾಜಿ ಕೂಡ ಸೈಡಲ್ಲಿ ಅವರು ಕೂಡ ತಿನ್ಕೊತಾರೆ. ಇವಳು ಕೂಡ ತಿಂತಾ ಇದ್ದಾಳೆ. ಮತ್ತು ನನ್ನ ಮಗಳು ಒದೆ ಕೊಟ್ಲು ಅಂತೇಳಿ ಬಂದು ಹೇಳ್ತಿದ್ಲು. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಮತ್ತೆ ನೋಡಿ ಊರಿಂದ ತಂದರೆ ಬಾಳೆಗೊನೆ ಹಣ್ಣಾಗಿತ್ತು. ಸ್ವಲ್ಪ ಸ್ವಲ್ಪ ಹಣ್ಣಾಗ್ತಾಯಿತ್ತು. ಎಣ್ಣೆ ಯಾವುದೂ ಹೊಡೆದಿಲ್ಲ ಈ ರೀತಿ. ಅದು ಅದರಷ್ಟಿಗೆ ಅದು ಫ್ರೆಶ್ ಆಗಿ ಬಂದಿದೆ ಹಣ್ಣು. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು ಅಂತ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.